ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಿರೋದು. ಈ ದಿನ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದ ಬಗ್ಗೆ ಮಾತಾಡೋಣ. ಯಾರ್ಯಾರು ಕನ್ಯಾ ರಾಶಿ ಕನ್ಯಾ ಲಗ್ನದವರಿದ್ದೀರೋ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ಉಪಯೋಗಗಳನ್ನ ಪಡ್ಕೊಳ್ಳಿ. ನೋಡಿ, ಕನ್ಯಾ ರಾಶಿಯವರು ಯಾವುದೇ ಕಾರಣಕ್ಕೂ ಯಾರಿಗಾದ್ರೂ ಹಣವನ್ನು ಕೊಡ್ತೀನಿ ಅಂದಾಗ 3 ಸರಿ ಯೋಚನೆ ಮಾಡಿ. ಯಾಕೆ ಅಂದರೆ ಆ ಹಣ ರಿಟರ್ನ್ ಬರೋದು ತುಂಬ ಲೇಟ್ ಆಗುತ್ತೆ ನಿಮಗೆ. ಮತ್ತು ಇನ್ನೊಂದೇನೆಂದರೆ ವಿಷಯ, ನೀವು ಕೈಯಲ್ಲಿ ಯಾವಾಗಲೂ ದುಡ್ಡನ್ನು ಇಟ್ಕೋಬೇಡಿ, ಬ್ಯಾಂಕಲ್ಲಿ ದುಡ್ಡನ್ನು ಇಡೋದನ್ನು ರೂಢಿ ಮಾಡ್ಕೊಳ್ಳಿ. ಇದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ ಎದ್ದೇಳಿ 2 ನಿಮಿಷಗಳ ಕಾಲ ಕುಲದೇವತೆಯನ್ನು ಧ್ಯಾನ ಮಾಡಿ ತದನಂತರ ನಿಮ್ಮ ಕೆಲಸಗಳನ್ನ ಶುರು ಮಾಡ್ಕೊಳ್ಳಿ. ಇದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ನೀವು ತಿಂಗಳಲ್ಲಿ ಒಂದು 3-4 ಸರಿ ಆದರೂ ಆಯಿತು, ಒಂದು 2 ಮಿನಿಟ್ಸು ಬ್ಯಾಂಕಲ್ಲಿ ಹೋಗಿ ಕೂತ್ಕೊಂಡು ಬನ್ನಿ. ಯಾವುದಾದ್ರೂ ಬ್ಯಾಂಕ್ ಆಯಿತು, ಒಂದು 2 ಮಿನಿಟ್ಸ್ ಕೂತ್ಕೊಂಡು ಬರೋದ್ರಿಂದ ಕೂಡ ನಿಮ್ಮ ಲಕ್ ಆ್ಯಕ್ಟಿವ್ ಆಗುತ್ತೆ. ಹಾಗೆ ನೀವು ಯಾರ ಮದುವೆನೂ ಕೂಡ ಮುಂದೆ ನಿಂತು ಮಾಡೋಕ್ಕೆ ಹೋಗ್ಬೇಡ್ರಿ. ಇದರಿಂದ ಅಪಾಯಗಳು ಜಾಸ್ತಿ, ತೊಂದರೆಗಳನ್ನ ಅನುಭವಿಸ್ತೀರ ನೀವು. ಹಾಗಾಗಿ ಯಾರದೇ ಮದುವೆ ಆಗಿರಲಿ, ಮುಂದೆ ನಿಂತು ನೀವು ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನೀವು ವ್ಯವಸಾಯ ಯಾರ್ಯಾರು ಮಾಡ್ತಾರೆ ಅವರಿಗೆ ದಾನವನ್ನು ಮಾಡ್ತಾ ಇರಿ. ಅವ್ರಿಗೆ ಏನಾದರೂ ಉಪಯೋಗ ಆಗೋಂಥ ವಸ್ತುಗಳನ್ನ ಕೊಡ್ತಾ ಇರಿ. ಅವರಿಗೆ ಒಂದು ಸೇವೆಯನ್ನು ಕೂಡ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವು ತಿರುವಣ್ಣಾಮಲೈಯಲ್ಲಿರುವ ಇಂದ್ರಲಿಂಗದ ದರ್ಶನವನ್ನು ಮಾಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ. ಧನ್ಯವಾದಗಳು.